3.3 question number 1. Solve the following pair of linear equations by the elimination method and the substitution method. Linear equations na ಯಾವ ತರ ಮಾಡಬೇಕಂತ elimination method ಯೂಸ್ ಮಾಡಿಕೊಂಡು ಹಾಗೆ substitution method ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಫಸ್ಟ್ elimination method ನ ನೋಡೋಣ, ಆಮೇಲೆ substitution method ನ ನೋಡೋಣ. So ಇಲ್ಲಿ equation ಏನಿದೆ x plus y equal to 5 and 2x minus 3y equal to 4. Okay? So without wasting time ಸ್ಟಾರ್ಟ್ ಮಾಡೋಣ. ಓಕೆ, ಸೊಲ್ಯೂಷನ್ ನೋಡಿ, ಇಕ್ವೇಶನ್ ಈ ತರ ಬರ್ಕೊಂಡು ಇಕ್ವೇಶನ್ 1 ಅಂತ ನೇಮ್ ಮಾಡಬೇಕು, ಹಾಗೆ ಇಕ್ವೇಶನ್ 2 ಅಂತ ನೇಮ್ ಮಾಡಬೇಕು. ನಾವಿಲ್ಲಿ ಯೂಸ್ ಮಾಡ್ತಿರೋದೇನು ಎಲಿಮಿನೇಷನ್ ಮೆಥಡ್ ಅಲ್ವಾ. ಸೊ ಎಲಿಮಿನೇಷನ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಯಾವ್ದಾದ್ರು ಎಕ್ಸ್ ಅಥವಾ ವೈ ವೇರಿಯಬಲ್ ನ ಈಕ್ವಲ್ ಮಾಡ್ಕೋತೀವಿ ಅಲ್ವಾ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಇದೆ. ಸೊ ನೀವು ಎಕ್ಸ್ ಏನಾದ್ರೂ ಈಕ್ವಲ್ ಮಾಡ್ಕೋಬಹುದು ಅಥವಾ ವೈ ಏನಾದ್ರೂ ಈಕ್ವಲ್ ಮಾಡ್ಕೋಬಹುದು. ಎಕ್ಸ್ ನ ಈಕ್ವಲ್ ಮಾಡ್ಕೋಬೇಕು ಅಂದ್ರೆ ಎರಡು ಕಡೆಗೆ 2x ಮಾಡ್ಕೋಬೇಕು ಅಂದ್ರೆ ನೀವು ಇಕ್ವೇಶನ್ ನ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, ಹಾಗೆ ನೀವು y ನ ಈಕ್ವಲ್ ಮಾಡ್ಕೊತಿದ್ರಿ ಅಂದ್ರೆ ಇಕ್ವೇಶನ್ 1 ನ ಏನ್ ಮಾಡ್ಬೇಕಾಗುತ್ತೆ, ನೀವು 3 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಆವಾಗ ಎರಡು ಕಡೆಗೆ y ಅಥವಾ x ನ ಕೋಎಫಿಷಿಯಂಟ್ಸ್ ಸೇಮ್ ಬರುತ್ತೆ, ಆಗ ನಿಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು x ನ ಈಕ್ವಲ್ ಮಾಡ್ಕೊಳ್ತಾ ಇದೀನಿ. ಸೊ ಇಕ್ವೇಶನ್ 1 ಅನ್ನ 2 ಇಂದ ನಾನು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಸೊ ಇವಾಗ ಮಲ್ಟಿಪ್ಲೈ ಮಾಡ್ಕೊಂಡ್ಮೇಲೆ ನೋಡಿ 2 into x ಏನಾಗುತ್ತೆ 2x. ಓಕೆ, ಅಂಡ್ ಪ್ಲಸ್ 2 into y 2y, 2 into 5 10. Okay, so idu equation number 3. So next nodi 2x minus 3y equal to 4 as it is barkolana. Okay, 2x minus 3y equal to 4. Okay, ivaga x equal aitu, but nodi sign same ide. ನೀವು ಸೈನ್ ಸೇಮ್ ಇದ್ದಾಗ ಯಾವುದೇ ಒಂದು ಆಕ್ಷನ್ ತಗೊಳಕ್ಕೆ ಹೋದ್ರಿ ಅಂದ್ರೆ ಪ್ಲಸ್ ಅಥವಾ ಮೈನಸ್ ಮಾಡಕ್ ಹೋದ್ರೆ ನೋಡಿ ಪ್ಲಸ್ 4x ಬರುತ್ತೆ. ಆಮೇಲೆ ನಮ್ಗೆ ಯಾವುದೇ ಸೊಲ್ಯೂಷನ್ ಸಿಗಲ್ಲ. ಸೊ ಇವಾಗ ನಾವು ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಳಗಿನ ಇಕ್ವೇಶನ್ ನ, ಇದೇನ್ ಇಕ್ವೇಶನ್ ನಂಬರ್ 4 ಅನ್ನ ನಾವು, ಓಕೆ, ಇದೇನ್ ಇಕ್ವೇಶನ್ ನಂಬರ್ 4 ಇದೆಯಲ್ಲ ಅದರ ಸೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಳ್ತೀರ. ಓಕೆ, ಇಕ್ವೇಶನ್ ನಂಬರ್ 4 ನ ಸೈನ್ಸ್ ಮಾತ್ರ. ಸೊ ಪಾಸಿಟಿವ್ ಇದ್ರೆ ನೆಗೆಟಿವ್ ಇಡ್ತೀರಾ, ನೆಗೆಟಿವ್ ಅಂದ್ರೆ ಮೈನಸ್ ಇದ್ರೆ ಪ್ಲಸ್ ಇಟ್ಕೊಳ್ತೀರಾ. ಇಲ್ಲಿ ನೋಡಿ ಪ್ಲಸ್ ಇದೆ 4, ಇದನ್ನ ಮೈನಸ್ ಮಾಡ್ತಾ ಇದೀವಿ. ಸೊ ಇನ್ಮೇಲೆ ನೀವು ಈ ಸೈನ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ, ಈ ಇಕ್ವೇಶನ್ಗೆ ಇಕ್ವೇಶನ್ ನಂಬರ್ 4 ಗೆ ಈ ಸೈನ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ. ಸೊ 0 ಆಯ್ತು. ಇವಾಗ 2x ಕ್ಯಾನ್ಸಲ್ ಆಯ್ತು. ಸೊ ಇವಾಗ ನೋಡಿ ಮೈನಸ್ 3y ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಸೈನ್ಸ್ ನ ಚೇಂಜ್ ಮಾಡಿದೀವಿ. ಸೊ ಪ್ಲಸ್ 2y ಪ್ಲಸ್ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ, ಪ್ಲಸ್ 3y. ಓಕೆ, ಚೇಂಜ್ ಮಾಡಿದ್ಮೇಲೆ ಏನ್ ಸೈನ್ಸ್ ಇರುತ್ತಲ್ಲ ಅದನ್ನ ನೀವು ತಗೋಬೇಕಾಗುತ್ತೆ. ಸೊ ಪ್ಲಸ್ 2y 3y 5y, ಹಾಗೇನೆ ನೋಡಿ ನೆಗೆಟಿವ್ ಆಗಿದೆ, ಪ್ಲಸ್ 4 ಇದ್ದದ್ದು ಮೈನಸ್ 4 ಆಗಿದೆ. ಸೊ 10 ನಲ್ಲಿ ಮೈನಸ್ 4 ಮಾಡಿದ್ರೆ 6 ಆಗುತ್ತೆ. ಸೊ y ಈಕ್ವಲ್ ಟು 5 ನ ಆ ಕಡೆಗೆ ಕಳಿಸಿದಾಗ 6/5. ಸೊ ಇದು y ನ ವ್ಯಾಲ್ಯೂ ಬಂತು. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ನೀವು y ನ ವ್ಯಾಲ್ಯೂ ಅನ್ನ ಇಕ್ವೇಶನ್ ನಂಬರ್ 1 ನಲ್ಲಿ ಹಾಕ್ತೀರಾ. ಸಿಂಪಲ್ ಆಗಿರೋ ಇಕ್ವೇಶನ್ 1 ಇದೆ. ಸೊ ಅದರಲ್ಲಿ ಯಾವ್ದ್ರಲ್ಲೂ ಹಾಕ್ಬೋದು, ಬಟ್ ಇಕ್ವೇಶನ್ ಈಸಿ ಇದೆ. ಸೊ ಇದರಲ್ಲಿ ಹಾಕಿ ನೋಡೋಣ. x ಪ್ಲಸ್ y ಈಕ್ವಲ್ ಟು 5 ಇದೆ ಅಲ್ವಾ. ಸೊ x ಪ್ಲಸ್ y ಅಂದ್ರೆ 6/5 ಆಗುತ್ತೆ, ಈಕ್ವಲ್ ಟು 5 ಆಯ್ತು. ಸೊ ಇಲ್ಲಿ x ನ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇರುತ್ತೆ, ಇದು x. ಓಕೆ, ಸೊ 1 ಇದ್ದಾಗ ನೀವು LCM ತೆಗಿತೀರಾ. 5 1 ಗೆ 5 ಬರಬೇಕು ಅಂದ್ರೆ 5 ಇಂದ ಮಲ್ಟಿಪ್ಲೈ ಮಾಡ್ತೀರಾ ಅಲ್ವಾ. ಸೊ 5x ಪ್ಲಸ್ 6 5. ಓಕೆ, 5x ಪ್ಲಸ್ 6, ಈ 5 ಮೇಲ್ಗಡೆ ಹೋಗಿ 5 into 5 25 ಆಗುತ್ತೆ. ಅಗೇನ್ ದೆನ್ 5x ನ ಈ ಕಡೆಗೆ ಇಟ್ಕೊಂಡು 25 ಮೈನಸ್ 6. ಓಕೆ, 6 ಆ ಕಡೆಗೆ ಹೋಗುತ್ತೆ. ಸೊ x equal to 25 minus 6 ಎಷ್ಟಾಗುತ್ತೆ 19. ದೆನ್ 5x ಇದೆ ಇಲ್ಲಿ. ಸೊ x equal to ಏನಾಯ್ತು 19/5. ಸೊ ಇದು y ನ ವ್ಯಾಲ್ಯೂ, ಇದು x ನ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ನೋಡಿ ಇದೇ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಈ ಕಡೆಗೆ ನಾನು ಏನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ x plus y equal to 5. ಸೊ ಸೇಮ್ ಲೀನಿಯರ್ ಇಕ್ವೇಶನ್ಸ್. ಇವಾಗ ಇದನ್ನ ಏನ್ ಮಾಡ್ಕೋಬೇಕು ಅಂದ್ರೆ x ಅಥವಾ ಕಂಪ್ಲೀಟ್ ಆಗಿ y ನ ಫಾರ್ಮ್ ಅಲ್ಲಿ ಮಾಡ್ಕೋಬೇಕು. ಸೊ x ನ ಈ ಕಡೆ ಇಟ್ಕೊಂಡು 5 minus
y ಅಂತ ಮಾಡ್ಕೊಳ್ತೀನಿ. ಇದು ಇಕ್ವೇಶನ್ ನಂಬರ್ 3 ಅನ್ನ. ಓಕೆ, ಸೊ ಇವಾಗ x ನ ವ್ಯಾಲ್ಯೂ ಅನ್ನ ಏನ್ ಮಾಡ್ತೀನಿ, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 ಇಂಟು x ನ ವ್ಯಾಲ್ಯೂ ಏನಿದೆ 5 ಮೈನಸ್ y, ಕರೆಕ್ಟ್, then minus 3y equal to 4. Then 2 into 5, 10. 2 into minus 5, minus 2y, minus 3y equal to 4. So minus minus plus ಆಗುತ್ತೆ, minus 5y ಬರುತ್ತೆ. So 10 equal to minus 5y equal to 4. So minus 5 ಅನ್ನ ಈ ಕಡೆಗೆ ಇಟ್ಕೊಂಡು 4, ಈ 10 ಅನ್ನ ಈ ಕಡೆ ಕಳಿಸಿದಾಗ ನೆಗೆಟಿವ್ ಆಗುತ್ತೆ. So minus 5y equal to, so 10 ಅಲ್ಲಿ minus 4 ಮಾಡಿದ್ರೆ 6, minus 6. So negative signs cancel. Y equal to 6 upon 5. ನೋಡಿ, y equal to 6 upon 5. ಇಲ್ಲೂ ಕೂಡ ಅದೇ ಆನ್ಸರ್ ಬಂದಿದೆ. ಈ ಮೆಥಡ್ ಇಂದ ಮಾಡಿದಾಗೂ ಕೂಡ y equal to 6 upon 5 ಬಂದಿದೆ. ಸೊ x ನ ವ್ಯಾಲ್ಯೂ ನೋಡೋಣ ಈಗ. ಸೊ y equal to 6 minus 5 ಇದೆ, ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ಹಾಕಿ ಬಿಡೋಣ. ಸೊ y equal to 6 upon 5. ಸೊ 5 ನ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇರುತ್ತೆ. ಇವಾಗ ನೀವು LCM ತೆಗಿಬೇಕಾಗುತ್ತೆ. ಸೊ 1 5 ಬರಬೇಕು ಅಂದ್ರೆ 5 ನ ಮಲ್ಟಿಪ್ಲೈ ಮಾಡ್ತೀರಾ. 5 5 25 minus 6. ಸೊ 25 minus 6 19 upon 5. ಸೊ x equal to 19 upon 5. ಸೊ ಸೇಮ್ ಬಂದಿದೆ ಇಲ್ಲೂ ಕೂಡ. ಈ ಮೆಥಡ್ ಇಂದ ಕೂಡ ಸೇಮ್ ಬರುತ್ತೆ, ಹಾಗೆ ಇದು ಕೂಡ ಸೇಮ್ ಬರುತ್ತೆ. ಸೊ ಇದಕ್ಕೆ ಕ್ವಶನ್ ಅಲ್ಲಿ ಯಾವ ಮೆಥಡ್ ಅನ್ನ ಕೇಳಿರ್ತಾರೋ ಅದನ್ನ ನೀವು ಮಾಡ್ಬೇಕಾಗುತ್ತೆ. ಇಲ್ಲಿ 2 ಮೆಥಡ್ ಕೇಳಿರೋದ್ರಿಂದ 2ರಿಂದ ಮಾಡಿದಿರಾ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಮೆಥಡ್ ಅನ್ನ ಅವರು ಮೆನ್ಷನ್ ಮಾಡಿರ್ತಾರೆ. ಇವತ್ತು ಎಲಿಮಿನೇಷನ್ ಮೆಥಡ್ ಇಂದಾನೇ ಮಾಡಬೇಕು ಅಥವಾ ಓಕೆ, ಅಥವಾ ಏನಾಗುತ್ತೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದಾನೇ ಮಾಡಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ನಾವು 2 ಮೆಥಡ್ ಹೇಳಿರೋದ್ರಿಂದ 2 ಮೆಥಡ್ ನ ಮಾಡಿದ್ವಿ. ನೋಡಿ ಆನ್ಸರ್ ಕೂಡ ಸೇಮೇ ಬಂದಿದೆ. y ನ ವ್ಯಾಲ್ಯೂ 6 upon 5, 6 upon 5, x ನ ವ್ಯಾಲ್ಯೂ 19/5, 19/5. ಆನ್ಸರ್ ಸೇಮೇ ಬರುತ್ತೆ. ಓಕೆ, ಯಾವುದೇ ಮೆಥಡ್ ನ ಯೂಸ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಲೀನಿಯರ್ ಇಕ್ವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಬರ್ಕೊಂಡು ಇಕ್ವೇಶನ್ ನಂಬರ್ 1, ಇಕ್ವೇಶನ್ ನಂಬರ್ 2 ಅಂತ ನೇಮ್ ಮಾಡ್ಕೊಳ್ಳೋಣ. ಓಕೆ, ಸೊ ನೋಡಿ ಇವಾಗ x ನೀವು ಸಮ ಮಾಡ್ಕೊಳ್ತಿದ್ರಿ ಅಂದ್ರೆ ನೋಡಿ x ಸಮ ಮಾಡ್ಕೊಳ್ಬೇಕಾದ್ರೆ ನೋಡಿ 3x ಇದೆ, ಒಂದ್ ಕಡೆ 2x ಇದೆ. ಸೊ ಸಮ ಆಗಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಇಕ್ವೇಶನ್ ನಂಬರ್ 1 ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿ, ಹಾಗೆ ಇಕ್ವೇಶನ್ ನಂಬರ್ 2 ಅನ್ನ 3 ಇಂದ ಮಲ್ಟಿಪ್ಲೈ ಮಾಡಿ. ಆಗ ನೋಡಿ 3 into 2 6x ಬರುತ್ತೆ, ಹಾಗೆ 3 into 2 6x ಬರುತ್ತೆ. ಸೊ ಅವಾಗ ನಿಮ್ಗೆ ಕ್ಯಾನ್ಸಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ಸ್ಟೇಟ್ಮೆಂಟ್ ನ ಬರ್ಕೊಳ್ಳಿ. ಇಕ್ವೇಶನ್ ಮಲ್ಟಿಪ್ಲೈ, ಓಕೆ, ಮಲ್ಟಿಪ್ಲೈ ಇಕ್ವೇಶನ್ 1 by 2 and equation 2 by 3. ಓಕೆ, ಸೊ ಇಲ್ಲಿ ಈ ಲೈನ್ ಅನ್ನ ಸೇರಿಸೋದು ಮಸ್ಟ್. ಸೊ ಮಲ್ಟಿಪ್ಲೈ ಇಕ್ವೇಶನ್ 1, ಓಕೆ, ಇಕ್ವೇಶನ್ 1 ಏನಿದೆಯಲ್ಲ ಅದನ್ನ ನೀವು ಎದರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, 2 ಇಂದ ಮಾಡ್ತಾ ಇದ್ದೀರಾ. ಹಾಗೇನೆ ಇಕ್ವೇಶನ್ 2 by 3. ಓಕೆ, ಇದನ್ನ ನೀವು ಇನ್ಕ್ಲೂಡ್ ಮಾಡಬೇಕು. ಸೊ ನೋಡಿ ಇವಾಗ ಮಲ್ಟಿಪ್ಲೈ ಮಾಡಿದ್ಮೇಲೆ 2 into 3x 6x ಆಗುತ್ತೆ, ಕರೆಕ್ಟ್. ಹಾಗೇನೆ 2 into 4y 8y ಆಗುತ್ತೆ, ಪ್ಲಸ್ 8y. ಹಾಗೆ 2 into 10 20. ಓಕೆ, ಸೆಕೆಂಡ್ ಇಕ್ವೇಶನ್ 3 ಇಂದ ಮಾಡ್ಕೊಳ್ಳೋಣ. 3 into 2 6x plus 3 into minus 2y minus 6y, ಹಾಗೆ 3 into 2 6. ಇದು ಮಲ್ಟಿಪ್ಲೈ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಸೈನ್ಸ್ ಅನ್ನ ಚೇಂಜ್ ಮಾಡ್ಕೊತೀರ. ನೆಗೆಟಿವ್ ಇದ್ದದನ್ನ ಪಾಸಿಟಿವ್, ಪಾಸಿಟಿವ್ ಇದ್ದದನ್ನ ನೆಗೆಟಿವ್. ಓಕೆ, ಇವಾಗ 6x minus 6x ಕ್ಯಾನ್ಸಲ್ ಆಯ್ತು, 8y plus 6y ಆಯ್ತು. ಈಗ minus 6y ಅಲ್ಲ, ನೆಗೆಟಿವ್ ಸೈನ್ಸ್ ಅನ್ನ ಚೇಂಜ್ ಮಾಡಿದೀವಿ. ಸೊ 14y ಆಗುತ್ತೆ. ಹಾಗೇನೆ 20 minus 6 ಮಾಡ್ತೀರಾ ಇವಾಗ. ಓಕೆ, 20 minus 6 14 ಆಯ್ತು. ಸೊ y equal to 14 upon 14.
14 1 14 1. ಸೊ y equal to ಏನಾಯ್ತು ಆನ್ಸರ್ 1 ಬಂತು. ಸೊ ಈ ಸೊಲ್ಯೂಷನ್ y equal to 1 ಅನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಕ್ವೇಶನ್ 1 ಅಲ್ಲೇ ಮಾಡೋಣ. ಸೊ 3x ಇದೆ. ಸೊ 3x plus 4y. ಸೊ 4y ಅಂದ್ರೆ 4 into y ಏನಿದೆ 1. ಸೊ ಲಾಸ್ಟ್ ಅಲ್ಲಿ 10 equal to 10. y ನ ವ್ಯಾಲ್ಯೂ ಅನ್ನ ನಾನು ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆ, ಸೊ 10 ಬಂತು. ಇವಾಗ ನೋಡಿ 3x 4 1 4 ಅಲ್ವಾ, ಪ್ಲಸ್ 4 equal to 10. ದೆನ್ 3x ನ ಈ ಕಡೆಗೆ ಇಟ್ಕೊಂಡು 4 ಅನ್ನ ಈ ಕಡೆ ಕಳಿಸಿದ್ರೆ 10 minus 4 ಆಗುತ್ತೆ. 10 minus 4 that is 6. Okay, 3x equal to 6 ಬಂತು. ಹಾಗೆ x equal to 6 upon 3. 3 1s are 3 2s are. So finally x ನ ವ್ಯಾಲ್ಯೂ ಏನಾಯ್ತು, x equal to 2. ಇದು ಓಕೆ. ಸೊ ಇವಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ನೋಡೋಣ. ಸೊ ಈಗ ನಾನು ಕಂಪ್ಲೀಟ್ ಆಗಿ ಎಕ್ಸ್ ಟರ್ಮ್ಸ್ ನಲ್ಲಿ ಮಾಡ್ಕೊಳ್ಳೋಣ. ಸೊ 3x ಏನಿದೆಯಲ್ಲ ಇಕ್ವೇಶನ್ 3x ಇಕ್ವೇಶನ್ 1 ಅನ್ನ ಕಂಪ್ಲೀಟ್ ಆಗಿ x ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ 10 minus 4y 4 ಆ ಕಡೆಗೆ ಕಳಿಸಿದಾಗ ಸೊ x equal to 10 minus 4y upon 3 ಆಯ್ತು. ಓಕೆ, ಇದು x, ಇದು ಇಕ್ವೇಶನ್ ನಂಬರ್ 3 ಅನ್ನ. ಸೊ ಇವಾಗ ನೋಡಿ ಈ ಏನ್ x ಇದೆಯಲ್ಲ x ನ ವ್ಯಾಲ್ಯೂ ನ ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಕ್ವೇಶನ್ 2 ಏನಿದೆ ನೋಡಿ, 2x minus 2y equal to 2 ಇದೆ ಅಲ್ವಾ. ಸೊ ಈ x ನ ವ್ಯಾಲ್ಯೂ ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2x ಏನಿದೆ 10 minus 4y upon 3 ಹಾಗೆ minus 2y ಉಳ್ಕೊಂಡಿದೆ ಹೊರಗಡೆ. ಸೊ equal to 2. ಇವಾಗ ಈ 2 ಅನ್ನ ಬ್ರಾಕೆಟ್ ರಿಮೂವ್ ಮಾಡ್ಕೋದಕ್ಕೋಸ್ಕರ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 into 10 20 ಹಾಗೆ 2 into minus 4 minus 8y. ಸೊ ಕೆಳಗಡೆ 3 ಇದೆ, ಹೊರಗಡೆ 2y ಇನ್ನೂ ಇದೆ. ಓಕೆ, ಇವಾಗ ನೋಡಿ 2y ಕೆಳಗಡೆ ಏನೂ ಇಲ್ಲ, ಈ ಕಡೆಗೆ 3 ಇದೆ. ಸೊ ಇವಾಗ ಎಲ್ಸಿಎಂ ತೆಗಿತೀವಿ. ಎಲ್ಸಿಎಂ ತೆಗಿಯೋಕೆ 3 ಬಂತು, ಎಲ್ಸಿಎಂ 3 ಬಂತು. ಸೊ ಇಲ್ಲಿ 3 ಬರಬೇಕು ಅಂದ್ರೆ ನೀವು 3 ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಕಂಪ್ಲೀಟ್ ಆಗಿ ಕೆಳಗಡೆ 3 ಇಟ್ಕೊಂಡು 20 minus 8y ಈ 3 ನ ಮಲ್ಟಿಪ್ಲೈ ಮಾಡಿದ್ಮೇಲೆ 3 into 2 6y ಬಂತು equal to 2. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 3 ನ ನಾನು ರೈಟ್ ಹ್ಯಾಂಡ್ಗೆ ಕಳಿಸ್ತೀನಿ. ಸೊ 20 minus 8y minus 6y ಎಷ್ಟಾಯ್ತು, minus 14y. ಸೊ ಈ 3 ನ ಆ ಕಡೆ ಕಳಿಸಿದ್ರೆ 3 into 2 6 ಆಯ್ತು. ಓಕೆ, ಅಗೇನ್ minus 14y 6 ಈ 20 ಅನ್ನ ಈ ಕಡೆ ಕಳಿಸಿದ್ರೆ ನೆಗೆಟಿವ್ 20 ಆಯ್ತು. ಸೊ minus 14y equal to 6 minus 20 minus 14 ಆಗುತ್ತೆ ಅಲ್ವಾ. ಸೊ ಇವಾಗ y equal to minus 14 ಇದು ಕೂಡ ಕೆಳಗಡೆ ಹೋಗಿ ಡಿವೈಡ್ ಆಗುತ್ತೆ. ಓಕೆ, ಸೊ ಈಗ ನೋಡಿ ನೆಗೆಟಿವ್ ಸೈನ್ಸ್ ಕ್ಯಾನ್ಸಲ್ ಆಗುತ್ತೆ. 14 1s 14 1s. ಓಕೆ, y equal to 1 ಬಂತು ಅಲ್ವಾ. ಸೊ ಎಲಿಮಿನೇಷನ್ ಮೆಥಡ್ ಅಲ್ಲೂ ಕೂಡ y equal to 1 ಬಂದಿದೆ. ಸೊ x equal to 2 ಬರುತ್ತಾ ನೋಡೋಣ. ಸೊ ಈ ವ್ಯಾಲ್ಯೂ ಏನಿದೆಯಲ್ಲ ಇದನ್ನ ನಾನು ಈ x ನಲ್ಲಿ ಇಕ್ವೇಶನ್ ನಂಬರ್ 3 ನಲ್ಲಿ ಹಾಕ್ತೀನಿ. ಸೊ 10 minus 4 y ನ ವ್ಯಾಲ್ಯೂ ಏನಿದೆ 1 ಇದೆ, ಡಿವೈಡೆಡ್ ಬೈ 3 ಇದೆ. ಸೊ 10 minus 4 6 ಆಯ್ತು, 6 upon 3 3 1s 3 2s. ಸೊ ಫೈನಲಿ x equal to 2 ಓಕೆ, ನೋಡಿ ಎರಡು ಮೆಥಡ್ ಇಂದ x ನ ವ್ಯಾಲ್ಯೂ 2 ಬಂದಿದೆ, x ನ ವ್ಯಾಲ್ಯೂ 2 ಬಂದಿದೆ, y ನ ವ್ಯಾಲ್ಯೂ 1 ಬಂದಿದೆ. ಸೊ ದಿಸ್ ಇಸ್ ದ ರೈಟ್ ಮೆಥಡ್ ಟು ಡೂ. ಸೊ ಕ್ವೆಶ್ಚನ್ ನಂಬರ್ 3 ನೋಡಿ, 3x minus 5y minus 4 equal to 0, 9x equal to 2y plus 7. ಸೊ ಸ್ವಲ್ಪ ಟ್ರಿಕಿಯಾಗಿ ಕೊಟ್ಟಿದ್ದಾರೆ ಅಲ್ವಾ. ಏನಿಲ್ಲ, ಇದರಲ್ಲಿ ಕಾನ್ಸ್ಟೆಂಟ್ ಏನಿದೆ ಈಕ್ವಲೈಸರ್ ಈ ಕಡೆಗೆ ಇರುತ್ತಲ್ವಾ, ಅದನ್ನ ಈ ಕಡೆಗೆ ಕೊಟ್ಟಿದ್ದಾರೆ. ಸೊ ನೀವು ಬರ್ಕೋವಾಗ ಅದನ್ನ ಸರಿಯಾಗಿ ಬರ್ಕೊಳ್ಬೇಕು. 3x minus 5y ಇದೆಯಲ್ಲ, ಈ 4 ಅನ್ನ ಆ ಕಡೆಗೆ ಕಳಿಸಿ. ಸೊ ಈಕ್ವಲ್ ಟು 4 ಅಂತ ಬರ್ಕೊಂಡ್ರಾಯ್ತು. ಇದು ಇಕ್ವೇಶನ್ ನಂಬರ್ 1.
ಸೊ ಸೆಕೆಂಡ್ ಇಕ್ವೇಶನ್ ಅಲ್ಲೂ ಕೂಡ ಸ್ವಲ್ಪ ಅದನ್ನೇ ಅಲ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ 9x 2y ಏನಿದೆಯಲ್ಲ ಈ ಕಡೆಗೆ ಬಂದ್ಬಿಟ್ಟಿದೆ. ಸೊ ಅದನ್ನ ಮಾತ್ರ ನೀವು ಈ ಕಡೆಗೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಗೆ ತಗೊಳ್ಬೇಕಾಗುತ್ತೆ. ಸೊ 9x ಈ ಕಡೆಗೆ ತಗೊಂಡಾಗ ಮೈನಸ್ 2y 7 ಅಲ್ಲೇ ಉಳ್ಕೊಳ್ಳುತ್ತೆ. ಓಕೆ, ಇದನ್ನ ಇಕ್ವೇಶನ್ 2 ಅಂತ ತಗೊಳ್ಳೋದು. ಓಕೆ, ಇಷ್ಟೇ ನೀವು ಮಾಡಿಫೈ ಮಾಡ್ಕೋಬೇಕಾಗಿರೋದು. ಆಮೇಲೆ ಎಲ್ಲ ಸೇಮ್ ಮೆಥಡ್. ಸೊ 3x 9x ಇದೆ. ಸೊ ಇದನ್ನ ಈಕ್ವಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಇಕ್ವೇಶನ್ ನಂಬರ್ 1 ಅನ್ನ 3 ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಮಲ್ಟಿಪ್ಲೈ ಇಕ್ವೇಶನ್ 1 by 3. ಓಕೆ, ಸೊ ನೋಡಿ 3 ನ ಮಲ್ಟಿಪ್ಲೈ ಮಾಡ್ಕೊಂಡ್ಮೇಲೆ 3 into 3 9x ಹಾಗೆ minus 5y into 3 minus 15y equal to 4 into 3 12. ಕಾನ್ಸ್ಟೆಂಟ್ ಟರ್ಮ್ಸ್ ಗೂ ಕೂಡ ಮಲ್ಟಿಪ್ಲೈ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್ ಆಸ್ ಇಟ್ ಇಸ್ ಬರ್ಕೋತೀನಿ. 9x minus 2y equal to 7. ಇದಕ್ಕೆ ಏನು ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಕೇಳ್ಬಹುದು, ಒಂದಕ್ಕೆ 3 ಮಾಡ್ಕೊಂಡು ಇನ್ನೊಂದಕ್ಕೆ ಏನು ಮಾಡ್ಕೊಂಡಿಲ್ಲ ಅಂತ. ಏನು ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇದರಲ್ಲಿ 1 ನ ಮಾಡಿದೀವಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಸೈನ್ಸ್ ನ ಚೇಂಜ್ ಮಾಡೋಣ. ನೆಗೆಟಿವ್, ಇದು ಪಾಸಿಟಿವ್ ಆಯ್ತು, ಇದು ನೆಗೆಟಿವ್ ಆಯ್ತು. ಸೊ 9x ಕ್ಯಾನ್ಸಲ್. 15y ಮೈನಸ್ 15y ಅಲ್ಲಿ ಪ್ಲಸ್ 2y ಮಾಡಿದ್ರೆ ಮೈನಸ್ 13y. ಓಕೆ, ಬಿಗ್ಗರ್ ನಂಬರ್ ಸೈನ್ ಏನಿದೆ ಮೈನಸ್ ಇದೆ ಅಲ್ವಾ, ಸೊ ಅದನ್ನೇ ಇಡ್ಬೇಕಾಗುತ್ತೆ. ಸೊ 12 minus 7 5 ಆಗುತ್ತೆ. ಸೊ y equal to 5 upon 13. ಹಾಗೇನೆ ನೆಗೆಟಿವ್ ಸೈನ್ ಇದೆ ಅಲ್ವಾ, ಸೊ ನೆಗೆಟಿವ್ ಮೈನಸ್ 5 upon 13 y ನ ವ್ಯಾಲ್ಯೂ. ಇದನ್ನ ನಾವು ಇಕ್ವೇಶನ್ 1 ನಲ್ಲಿ ಹಾಕಿ ನೋಡೋಣ. ಇಕ್ವೇಶನ್ 1 ಏನಿದೆ ಇದು 3x minus 5y equal to 4 ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ. ಓಕೆ, 3x ನೆಕ್ಸ್ಟ್ ಏನಿದೆ ಮೈನಸ್ 5y ಇದೆಲ್ಲ ಮೈನಸ್ 5y, y ಏನಿದೆ ಮೈನಸ್ 5 upon 13 ಕರೆಕ್ಟ್. ಆಮೇಲೆ ಈ ಕಡೆಗೆ 4 ಉಳ್ಕೊಂಡಿದೆ, ಇದನ್ನ ಆಸ್ ಇಟ್ ಈಸ್ ಇಡೋಣ. ಸೊ 3x ಇವಾಗ ನೋಡಿ -5 ಏನಾಗುತ್ತೆ +5 ಆಗುತ್ತೆ. ಸೊ ಈ ಕಂಪ್ಲೀಟ್ ಈ ನೆಗೆಟಿವ್ ಸೈನ್ ಏನಿದೆಯಲ್ಲ -5 ಅಂದ್ರೆ 5 ಕೂಡ ಇನ್ಕ್ಲೂಡ್ ಆಗುತ್ತೆ, 13 ಕೂಡ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಇದು -5 ಹಾಗೂ -13 ಅಂದ ಹಾಗೆ. ಸೊ ಈ ಹೋಲ್ ಮೈನಸ್ ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ನೀವು ಏನಾಗುತ್ತೆ ಪ್ಲಸ್ ಆಗುತ್ತೆ. ಓಕೆ, -5 into -5 upon 13 ಅಂದ್ರೆ ಪ್ಲಸ್ 5 into 5 ಎಷ್ಟಾಯ್ತು 25 upon 13 ಅಂತ ಆಯ್ತು. ಓಕೆ, ಸೊ ಇವಾಗ LCM ತೆಗೆಯೋಣ. ಸೊ 13 ನ LCM ಏನ್ ಬರುತ್ತೆ 13 ಹಾಗೂ 1 ನ LCM 13 ಬರುತ್ತೆ. ಸೊ LCM 13 ಬರಬೇಕು ಅಂದ್ರೆ ಇದಕ್ಕೆ ನಾವು 13 ಮಲ್ಟಿಪ್ಲೈ ಮಾಡ್ತೀವಿ. 13 into 3 39x ಹಾಗೆ ಪ್ಲಸ್ 25 ಆಸ್ ಇಟ್ ಈಸ್. ಈ ಕಡೆಗೆ ಏನಿದೆ 4 ಇದೆ, 4 ನ ಬರ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 13 ಅನ್ನ ನಾನು ರೈಟ್ ಹ್ಯಾಂಡ್ಗೆ ಕಳಿಸ್ತಾ ಇದ್ದೀನಿ. ಸೊ 39x ಕರೆಕ್ಟ್ ಪ್ಲಸ್ 25 equal to 13 into 4 ಏನಾಗುತ್ತೆ 52. ಓಕೆ, ಡೈರೆಕ್ಟ್ ಆಗಿ ಇಡ್ತಾ ಇದ್ದೀನಿ. ಈ 13 ಅನ್ನ ಈ 4 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೇಲ್ಗಡೆ ಹೋಗುತ್ತೆ ಅದಕ್ಕೆ. ಸೊ 52 ಬಂತು. ಇನ್ನ 39x equal to 52 minus 25. ಓಕೆ, ಈ 25 ನ ಆ ಕಡೆಗೆ ಕಳಿಸಿದೆ. ಸೊ x equal to 52 minus 25 27. ಓಕೆ, 39x equal to 27 ಆಯ್ತು. ಇವಾಗ x ಮಾತ್ರ ಈ ಕಡೆಗೆ ಉಳ್ಕೊಳ್ಳುತ್ತೆ. ಹಾಗೆ x equal to 27 upon 39 ಆಗುತ್ತೆ. ಇವಾಗ 27 ಹಾಗೂ 39 ಅನ್ನ ನಾವು ಕಟ್ ಮಾಡಬೇಕು ಅಂದ್ರೆ ನೋಡಿ, ಎರಡು 3 ಇಂದ ಡಿವೈಡ್ ಆಗುತ್ತೆ ಅಲ್ವಾ. 39 ಹಾಗೂ 27 3 ಇಂದ ಡಿವೈಡ್ ಆಗುತ್ತೆ ನೋಡಿ. 3 1s 3 3s. ಓಕೆ, 13 3s ಕಟ್ ಆಯ್ತು. ಹಾಗೆ 3 9s 27. ಸೊ x ನ ವ್ಯಾಲ್ಯೂ ಏನ್ ಬಂತು 9 upon 13. ಓಕೆ, ಇದು x ನ ವ್ಯಾಲ್ಯೂ. ಸೊ y ನ ವ್ಯಾಲ್ಯೂ ಏನ್ ಬಂದಿತ್ತು -5 upon 13. x ನ ವ್ಯಾಲ್ಯೂ 9 upon 13. ಸೊ ಎಲಿಮಿನೇಷನ್ ಮೆಥಡ್ ಅಲ್ಲಿ ಇವು x ಹಾಗೂ y ನ ವ್ಯಾಲ್ಯೂಸ್.
ಅದೇ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಬರುತ್ತಾ ಇಲ್ಲ ಅಂತ ನೋಡೋಣ. ಸೊ ಇದನ್ನ 3x ಮೈನಸ್ 5y ಈಕ್ವಲ್ ಟು 4 ಏನಿದೆಯಲ್ಲ ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ ನ ಫಾರ್ಮ್ ಅಲ್ಲಿ ಮಾಡ್ಕೊಳ್ಳೋಣ. ಸೊ ಮಾಡ್ಕೊಂಡಾದ್ಮೇಲೆ 3x ಈಕ್ವಲ್ ಟು ಓಕೆ 3x ಈಕ್ವಲ್ ಟು 4 ಮೈನಸ್ 5y ಆ ಕಡೆಗೆ ಹೋದ್ರೆ ಪ್ಲಸ್ 5y ಆಯಿತು. x ಈಕ್ವಲ್ ಟು ಏನಾಯಿತು 4 ಪ್ಲಸ್ 5y ಡಿವೈಡೆಡ್ ಬೈ 3. ಇದು ಇಕ್ವೇಶನ್ ನಂಬರ್ 3. ಇದು ನಾನು ಮಾಡ್ತಾ ಇರೋದು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸಾರಿ ಹ್ಯಾಂಡ್ ರೈಟಿಂಗ್ ನ ಇಗ್ನೋರ್ ಮಾಡಿ, ಸಬ್ಸ್ಟಿಟ್ಯೂಷನ್ ಇದು ಸಬ್ಸ್ಟಿಟ್ಯೂಷನ್. ಓಕೆ, ಸೊ ಇವಾಗ ನಾವು ಇದನ್ನ ಏನ್ ಮಾಡ್ತೀವಿ, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಲ್ಲೇನಿದೆಯಲ್ಲ ಈ ಇಕ್ವೇಶನ್ 2 ನಲ್ಲಿ x ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಇಕ್ವೇಶನ್ 2 ಏನಿದೆ ನೋಡಿ, 9x ಇದೆ. 9 ಇಂಟು x ಏನಿದೆ 4 ಪ್ಲಸ್ 5y ಡಿವೈಡೆಡ್ ಬೈ 3. ಓಕೆ, ಆಮೇಲೆ ಏನಿದೆ ಇಲ್ಲಿ ಮೈನಸ್ 2y ಈಕ್ವಲ್ ಟು 7. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಒಂದೇ ಟರ್ಮ್ ಕೆಳಗಡೆ 3 ಇದೆ 9 ಇದೆ. ಸೊ ಇದನ್ನ ಇಲ್ಲೇ ಕಟ್ ಮಾಡಿದ್ರೆ ನಿಮ್ಗೆ LCM ತೆಗೆಯೋ ಕೆಲಸ ಉಳ್ಕೊಂಡ್ಬಿಡುತ್ತೆ. ಸೊ 3 1 3 3 ಕಟ್ ಆಗೋಯ್ತು. ಓಕೆ, ಯಾಕಂದ್ರೆ ಇದು ಡಿನಾಮಿನೇಟರ್ ಅಲ್ಲಿ ಇದೆ, ನ್ಯೂಮರೇಟರ್ ಅಲ್ಲಿ ಇದೆ, ಎರಡು ಕೂಡ 3 ಇಂದ ಕಟ್ ಆಗುತ್ತೆ. ಸೊ ಒಂದೇ ಟರ್ಮ್ ಅಲ್ಲಿ ಎರಡು ಇರೋದ್ರಿಂದ ಕ್ಯಾನ್ಸಲ್ ಮಾಡಬಹುದು. ಇವಾಗ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಳ್ಳೋಣ. 3 ಇಂಟು 4 12. ಓಕೆ, 3 4s are 12. ಹಾಗೆ 3 ಇಂಟು 5 3 5s are 15y. ಓಕೆ, ಸೊ ಎಲ್ಲ ಕೆಳಗಡೆ ಅಂತೂ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿದೆ, 1 ಇದೆ. ಸೊ ಅದನ್ನ ನೀವು ಬರೆಯೋ ಅಗತ್ಯ ಇಲ್ಲ. ಸೊ ನೆಕ್ಸ್ಟ್ ಮೈನಸ್ 2y ಈಕ್ವಲ್ ಟು 7. ಇವಾಗ 12 ಪ್ಲಸ್ ಪ್ಲಸ್ 15y ಮೈನಸ್ 2y 13y ಈಕ್ವಲ್ ಟು 7 ಬಂತು. 13y ನ ಈ ಕಡೆಗೆ ಇಟ್ಕೊಂಡು 7 ನಲ್ಲಿ 12 ನ ಮೈನಸ್ ಮಾಡ್ತೀವಿ. ಸೊ y ಈಕ್ವಲ್ ಟು 7 ಮೈನಸ್ 12 ಮೈನಸ್ 5 ಆಗುತ್ತೆ. ಓಕೆ, ಈ ಕಡೆ 13y ಇದೆ. ಸೊ y ಈಕ್ವಲ್ ಟು ಏನಾಯ್ತು ಮೈನಸ್ 5 ಅಪಾನ್ 13. ಚೆಕ್ ಮಾಡಿ, y ಈಕ್ವಲ್ ಟು ಮೈನಸ್ 5 ಅಪಾನ್ 13 ಬಂದಿದ್ಯಾ? ಇದ್ರಲ್ಲೂ ಕೂಡ ಎಸ್ ನೋಡಿ, y ಈಕ್ವಲ್ ಟು ಮೈನಸ್ 5 ಬೈ 13. ಹಾಗೆ ಇಲ್ಲೂ ಕೂಡ ಮೈನಸ್ 5 ಬೈ 13. ಸೊ ಇನ್ನ x ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಇದರಲ್ಲಿ y ನ ವ್ಯಾಲ್ಯೂನ ಪುಟ್ ಮಾಡಿದ್ರೆ ಆಯ್ತು. 4 ಪ್ಲಸ್ 5 y ಏನಿದೆ ಮೈನಸ್ 5 ಅಪಾನ್. ಸೊ ಕಂಪ್ಲೀಟ್ ಆಗಿ ಕೆಳಗಡೆ 3 ಇದೆ. ಓಕೆ, ಹೋಲ್ ಡಿನಾಮಿನೇಟರ್ ಅಲ್ಲಿ 3 ಇದೆ. ಸೊ ಮೇಲಿನ ಟರ್ಮ್ಸ್ ನ ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ನೋಡಿ 4 5 ಇಂಟು ಮೈನಸ್ 5 25 ಆಗುತ್ತೆ. ನೆಗೆಟಿವ್ 25 ಅಪಾನ್ 13. ಅದ್ರ ಕೆಳಗಡೆ 3 ಇದೆ. ಓಕೆ, ಸೊ ಇವಾಗ ನೋಡಿ ಈ 13 ನ್ಯೂಮರೇಟರ್ ನ ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 13 ಹಾಗೂ 1 ನ ಏನ್ ಮಾಡ್ತೀರಾ, LCM ತೆಗಿತೀರಾ. ಅವಾಗ 13 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ 13 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 4 ಇಂಟು 13 52 ಮೈನಸ್ 25. ಓಕೆ, LCM ತೆಗ್ದಿದೀವಿ, ಅದಕ್ಕೆ ಕಂಪ್ಲೀಟ್ ಆಗಿ 13 ಬರುತ್ತೆ. ಅದ್ರ ಕೆಳಗಡೆ ಒಂದು 3 ಇದೆ ಆಸ್ ಇಟ್ ಈಸ್. ಓಕೆ, ಸೊ ಇವಾಗ ನೋಡಿ ಈ 13 ಏನಿದೆಯಲ್ಲ 3 ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆ, 52 ಮೈನಸ್ 25. ಯಾಕೆಂದ್ರೆ ಡಿವೈಡ್ ಬೈ 3 ಏನಿದೆಯಲ್ಲ ಅದು ಡಿನಾಮಿನೇಟರ್ ಹೋಗಿ ಮಲ್ಟಿಪ್ಲೈ ಆಗುತ್ತೆ 13 ಜೊತೆಗೆ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ ಫಸ್ಟ್ ಕಂಪ್ಲೀಟ್ ಆಗಿ ನ್ಯೂಮರೇಟರ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ 3 ನ ಮರಿಬಾರ್ದು ನೀವು. ಓಕೆ, ಕೆಲವೊಮ್ಮೆ ಮರ್ತು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ ಅಲ್ಲೇ ನಾವು ತಪ್ತೀವಿ. ಓಕೆ, ಲಾಸ್ಟ್ ಅಲ್ಲಿ ಆನ್ಸರ್ ರಾಂಗ್ ಬರುತ್ತೆ. ಸೊ ಈ 3 ನ ಯಾವಾಗಲೂ ನೀವು ನೆನಪಲ್ಲಿ ಇಟ್ಕೋಬೇಕು. ಲಾಸ್ಟ್ ಅಲ್ಲಿ ಅದು ಡಿನಾಮಿನೇಟರ್ ಜೊತೆಗೆ ಮಲ್ಟಿಪ್ಲೈ ಆಗುತ್ತೆ. ಸೊ 13 ಇಂಟು 3 ಆಯ್ತು 39 ಆಯ್ತು. ಸೊ 52 minus 25 27 upon 39. ಓಕೆ, ಸೊ ಈಗ 27 39 3 ಇಂದ ಡಿವೈಡ್ ಆಗುತ್ತೆ. 3 1 3 13s are 3 9s are. ಸೊ ನೋಡಿ 9 upon 13. ಇದು x ನ ವ್ಯಾಲ್ಯೂ. ಓಕೆ, ನೋಡಿ ಎರಡು ಕಡೆಗೆ ಸೇಮ್ ಆನ್ಸರ್ ಬಂದಿದೆ. x equal to 9 upon 13, y equal to minus 5 upon 13, ಹಾಗೆ y equal to minus 5 upon 13. ಓಕೆ, ಸೊ ಕ್ವೆಶ್ಚನ್ ನಂಬರ್ 4 ಗೆ ಬರೋಣ. x upon 2 plus 2y upon 3 equal to minus 1 and x minus y upon 3 equal to 3. ಸೊ ಡಿನಾಮಿನೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಕನ್ಫ್ಯೂಸ್ ಆಗೋ ಆಗಿಲ್ಲ ಇಲ್ಲಿ. ಸೊ ಏನ್ ಮಾಡ್ಬೇಕು ಅಂದ್ರೆ ನೀವು ಡಿನಾಮಿನೇಟರ್ಸ್ ನ
ಎಲ್ ಸಿ ಎಂ ತಕ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಈ ಕ್ವೆಶನ್ ಏನಿದೆಯಲ್ಲ ಈಗ ಕೊಟ್ಟಿರೋದನ್ನ ಮೊದಲು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಸ್ಟೆಪ್ ಏನು, ಇದನ್ನ ಬರ್ಕೊಳ್ಳಿ ಮೊದಲು. ಎಕ್ಸ್ ಅಪಾನ್ 2 ಪ್ಲಸ್ 2y ಅಪಾನ್ 3 ಈಕ್ವಲ್ ಟು -1. ಓಕೆ, ಇವಾಗ ನಿಮ್ಗೆ ಒಂದು ಐಡಿಯಾ ಬಂತು ಅಲ್ವಾ. ಸೊ 2 and 3 ಎಲ್ ಸಿ ಎಂ ನ ತೆಗೆಯೋಣ. 2 into 3 6. ಓಕೆ, ಎಲ್ ಸಿ ಎಂ 6 ಬಂತು. 6 ಬರಬೇಕು ಅಂದ್ರೆ 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ 2 ಇಂದ. ಸೊ ಇವಾಗ 3x. ಓಕೆ, ಹಾಗೆ 2 into 2 ಪ್ಲಸ್ 4y. ಓಕೆ, ಹೊರಗಡೆ ಏನಿದೆ -1 ಈ ಕಡೆ. ಓಕೆ, ಇವಾಗ ಈ 6 ನ ಆ ಕಡೆಗೆ ಕಳಿಸೋಣ. ಸೊ 3x ಪ್ಲಸ್ 4y ಆ ಕಡೆ ಹೋದಾಗ -6. ಇದು ಇಕ್ವೇಶನ್ 1 ಇಷ್ಟೇ ಇರೋದು. ಓಕೆ, ಅದೇ ತರ ನೀವು ಈ ಇಕ್ವೇಶನ್ ಕೂಡ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. x minus y upon 3 ರೈಟ್ ಈಕ್ವಲ್ ಟು 3 ಅಂತ ಇದೆ. ಸೊ x ನ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರುತ್ತೆ. ಎಲ್ ಸಿ ಎಂ 3 ಬಂತು. ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. 3x minus y. ಓಕೆ, ಈ ಕಡೆಗೆ 3 ಆಸ್ ಇಟ್ ಈಸ್. ಸೊ ಈ 3 ಈ ಕಡೆಗೆ ಹೋದಾಗ 3x minus y ಈಕ್ವಲ್ ಟು ಎಷ್ಟಾಯ್ತು, 3 3s are 9. ಇದು ಇಕ್ವೇಶನ್ ನಂಬರ್ 2 ಇಷ್ಟೇ ಇರೋದು. ಸೊ ಇವಾಗ ನಾವು ಏನ್ ಮಾಡೋಣ, ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡಿಕೊಂಡು ಎಲಿಮಿನೇಟ್ ಮಾಡೋಣ. ಓಕೆ, 3x ಸೆಕೆಂಡ್ ಇಕ್ವೇಶನ್ ನ ಇದ್ರ ಕೆಳಗಡೆ ಬರ್ಕೊಳ್ತಾ ಇದ್ದೀನಿ ನಾನು. ಓಕೆ, ಇದು ಸೆಕೆಂಡ್ ಇಕ್ವೇಶನ್. ಸೊ ಇವಾಗ ನೋಡಿ 3x ಇದೆ ಆಲ್ರೆಡಿ. ಸೊ ನೀವು ಇನ್ನ ಏನು ಈಕ್ವಲ್ ಮಾಡ್ಕೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಸೈನ್ಸ್ ನ ಚೇಂಜ್ ಮಾಡಿದ್ರೆ ಆಯ್ತು. ಓಕೆ, 3x ಕ್ಯಾನ್ಸಲ್ ಆಯ್ತು. ಸೊ ಈಗ 4y ಮೈನಸ್ y ದದ್ದು ಪ್ಲಸ್ y ಆಗುತ್ತೆ. ಸೊ 4y ಪ್ಲಸ್ y 5y. ಹಾಗೇನೆ -6 -9 -15. ಓಕೆ, ಸೊ y ಈಕ್ವಲ್ ಟು -15 ಅಪಾನ್ 5. 5 ones are 5 3s are. y equal to -3 ಬಂತು. ಓಕೆ, ಇನ್ನ ಈ y ನ ವ್ಯಾಲ್ಯೂ ಅನ್ನ ಇಕ್ವೇಶನ್ ಯಾವ್ದ್ರಲ್ಲಿ ಹಾಕೋಣ, 1 ರಲ್ಲಿ ಹಾಕೋಣ. ಈ ಇಕ್ವೇಶನ್ ಅಲ್ಲಿ ಹಾಕಿ x ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋಣ. ಓಕೆ, 3x ಪ್ಲಸ್ 4y ಈಕ್ವಲ್ ಟು -6. ಸಿಂಪ್ಲಿಫೈ ಮಾಡಾದ್ಮೇಲೆ ಇಕ್ವೇಶನ್ ಇದೆಯಲ್ಲ ಅದರಲ್ಲಿ ಹಾಕಿ ನೋಡ್ತಾ ಇದೀನಿ. ಓಕೆ, ಅದರಲ್ಲೇ ಹಾಕ್ಬೇಕು. ಸೊ 3x ಪ್ಲಸ್ 4y ಈಕ್ವಲ್ ಟು -6 ಆಯ್ತು. y ಈಕ್ವಲ್ ಟು ಏನಿದೆ -3 ಇದೆ ಅಲ್ವಾ. ಸೊ ವ್ಯಾಲ್ಯೂನ ಹಾಕಿ ನೋಡೋಣ. ಓಕೆ, ವ್ಯಾಲ್ಯೂನ ಹಾಕಿ ನೋಡೋಣ. 3x ಪ್ಲಸ್ 4 ಇಂಟು y ಏನಿದೆ -3 ಇದೆ ಈಕ್ವಲ್ ಟು -6 ಆಯ್ತು. ಓಕೆ, ಇವಾಗ 3x 4 ಇಂಟು -3 -12 ಈಕ್ವಲ್ ಟು -6 ಆಯ್ತು. ಆಮೇಲೆ 3x ಇಲ್ಲೇ ಉಳ್ಕೊಂಡು -6 ಪ್ಲಸ್ 12 ಆಗುತ್ತೆ. ಸೊ x ಈಕ್ವಲ್ ಟು 12 ಅಲ್ಲಿ 6 ಮೈನಸ್ ಮಾಡಿದ್ರೆ 6 ಆಯ್ತು. x ನ ವ್ಯಾಲ್ಯೂ 6 ಅಪಾನ್ 3. 3 1s are 3 2s are. ಸೊ x ಈಕ್ವಲ್ ಟು ಏನಾಯ್ತು, 2 ಬಂತು ಆನ್ಸರ್. ಓಕೆ, ಇನ್ನ y ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. x ನ ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡಿ. ಸಾರಿ, ಸೊ y ನ ವ್ಯಾಲ್ಯೂ -3 ಬಂದಿದೆ, x ನ ವ್ಯಾಲ್ಯೂ 2 ಬಂತು. ಓಕೆ, ಇದನ್ನ ನಾವು ಇನ್ನ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಮಾಡಿ ನೋಡೋಣ. ಓಕೆ, ಸೊ ಈ ಇಕ್ವೇಶನ್ 1 ಅನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತೀವಿ, x ನ ಟರ್ಮ್ಸ್ ಅಲ್ಲಿ ಮಾಡ್ಕೊಳ್ತೀವಿ. ಇಕ್ವೇಶನ್ ಏನಿದೆ 3x ಪ್ಲಸ್ 4y ಈಕ್ವಲ್ ಟು -6 ಇದೆ. ಸೊ ಇದನ್ನ ಕಂಪ್ಲೀಟ್ ಆಗಿ x ನ ಟರ್ಮ್ಸ್ ಗೆ ಮಾಡ್ಕೊಂಡಾಗ 3x ಆಮೇಲೆ -6 4y ನ ಆ ಕಡೆ ಕಳಿಸಿದ್ರೆ -4y ಆಗುತ್ತೆ. ಸೊ x ಈಕ್ವಲ್ ಟು -6 -4y ಡಿವೈಡೆಡ್ ಬೈ 3. ಓಕೆ, ಇದು ಇಕ್ವೇಶನ್ ನಂಬರ್ 3. ಓಕೆ, ಈಗ ಈ ಇಕ್ವೇಶನ್ ನ ಏನ್ ಮಾಡ್ತೀವಿ, ಇಕ್ವೇಶನ್ ನಂಬರ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಕ್ವೇಶನ್ 2 ಏನಿದೆ ನಮ್ದು ಇದು. ಓಕೆ, ಇಕ್ವೇಶನ್ 2 ನೋಡಿ, 3x minus y equal to 9. ಇದು ನಮ್ಮ ಇಕ್ವೇಶನ್ 2 ಅಲ್ವಾ. ಸೊ ಇದರಲ್ಲಿ x ನ ವ್ಯಾಲ್ಯೂನ ಪುಟ್ ಮಾಡಿ ನೋಡೋಣ. ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಯಾವಾಗ ಮಾಡ್ಕೊಂಡಿವಿ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಾದ್ಮೇಲೆ ಇಲ್ಲಿ ಏನ್ ಬಂದಿದೆಯಲ್ಲ 1 to
ಇವನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನೋಡಿ 3 ಜಸ್ಟ್ ನಾನು ಎಕ್ಸ್ ನ ವ್ಯಾಲ್ಯೂನ ಪುಟ್ ಮಾಡ್ತೀನಿ. -6 - 4y ಅಪಾನ್ 3 ಇದಿಷ್ಟು ಎಕ್ಸ್ ನ ವ್ಯಾಲ್ಯೂ. ಹೊರಗಡೆ ಏನು ಉಳ್ಕೊಂಡು -y = 9 ಆಸ್ ಇಟ್ ಇಸ್. ಓಕೆ, ನೋಡಿ ಇವಾಗ 3 ಇದೆ ಡಿನಾಮಿನೇಟರ್ ಅಲ್ಲಿ ಹಾಗೆ ನ್ಯೂಮರೇಟರ್ ಅಲ್ಲಿ ಕೂಡ. ಸೊ ಈಸಿಲಿ ಕ್ಯಾನ್ಸಲ್, ಮಲ್ಟಿಪ್ಲೈ ಮಾಡ್ತಾ ಕೂತ್ಕೋಬೇಡಿ, ಈಸಿಲಿ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡಿಬಿಡಿ. ಓಕೆ, -6 - 4y ಉಳ್ಕೊಂತು, ಹಾಗೆ ಹೊರಗಡೆ -y ಇದೆ 9. ಸೊ -6 - 4y -5 -5y ಆಯಿತು. ಈ ಕಡೆಗೆ 9 -5y. ಈ 6 ಅನ್ನ ರೈಟ್ ಹ್ಯಾಂಡ್ಗೆ ಕಳಿಸಿದಾಗ 9 + 6 ಆಗುತ್ತೆ. ಸೊ -5y = 15. 9 + 6 15 ಆಯಿತು. y = 15 divided by -5. 5 1s 5 3s. ಸೊ y = ಏನಾಯಿತು -3 ಆಯಿತು. ಓಕೆ, ನೆಗೆಟಿವ್ ಸೈನ್ ಇದೆಯಲ್ಲ ಇದು. ಸೊ y = -3. ಇದು ಯಾವ ಮೆಥಡ್ ಇಂದ? ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ. ಓಕೆ, ಫಸ್ಟ್ ಮಾಡಿದ್ವಲ್ಲ ಇದು ಎಲಿಮಿನೇಷನ್ ಮೆಥಡ್, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇವಾಗ y = -3 ಬಂತು. x = ಎಷ್ಟು ಬರಬೇಕು? 2 ಬರುತ್ತಾ ಇಲ್ವಾ ಅಂತ ನೋಡೋಣ. ಯಾಕೆಂದ್ರೆ ಆಲ್ರೆಡಿ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಮಾಡಿದಾಗ x = 2 ಬಂದಿದೆ. ಸೊ x = -6 - 4 y ಏನಿದೆ -3 ಇದೆ. -3 divided by 3. ಸೊ ಇವಾಗ ಬ್ರಾಕೆಟ್ ರಿಮೂವ್ ಮಾಡೋಣ. -6 -4 × -3 + 12 divided by 3. ಸೊ +12. ಓಕೆ, ಇವಾಗ 12 - 6 6 ಆಗುತ್ತೆ. 6 ಅಪಾನ್ 3 3 1s 3 2s. ಸೊ ಫೈನಲಿ x = ಎಷ್ಟು ಬಂತು? 2 ಬಂತು. ಓಕೆ, ಸೊ ಆನ್ಸರ್ ವೆರಿಫೈ ಮಾಡಬೇಕು. ಇಲ್ಲೂ ಕೂಡ ಸೇಮ್ ಬಂದಿದೆ, ಈ ಮೆಥಡ್ ಅಲ್ಲೂ ಕೂಡ ಸೇಮ್ ಬಂದಿದೆ. ಇಲ್ಲಿಗೆ ಕ್ವೆಶ್ಚನ್ ನಂಬರ್ 1 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋನಲ್ಲಿ ಕ್ವೆಶ್ಚನ್ ನಂಬರ್ 2 ನ ನೋಡೋಣ. ಸೊ ಸಮ್ಸು ಒಂದೇ ವಿಡಿಯೋನಲ್ಲಿ 4 ಇರೋದ್ರಿಂದ ಸ್ವಲ್ಪ ವಿಡಿಯೋ ಲೆಂದಿ ಆಗಿರುತ್ತೆ. ಬಟ್ ನೀವು ಪ್ರತಿಯೊಂದನ್ನು ಏನ್ ಮಾಡ್ಬೇಕಾಗತ್ತೆ, ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಸಮ್ಸ್ ನ ಒಂದೇ ಸೈನ್ಸ್ ಅಥವಾ ಒಂದೇ ನಂಬರ್ ಮಿಸ್ ಆದ್ರೂ ಕೂಡ ನಿಮ್ಗೆ ಆನ್ಸರ್ ರಾಂಗ್ ಬರುತ್ತೆ. ಓಕೆ, ನೀವು ಈ ಸಮ್ಸ್ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ 2 ಮೆಥಡ್ ಅಲ್ಲಿ ಮಾಡಿ ನೋಡ್ತಾ ಇದ್ದೀರಾ. ಓಕೆ, ಒಂದರಲ್ಲಿ ತಪ್ಪಾದ್ರೂ ಇನ್ನೊಂದ್ ಕಡೆಗೆ ಕರೆಕ್ಟ್ ಬಂದೇ ಬರುತ್ತೆ. ಒಂದಕ್ಕೊಂದು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅವಾಗ ನಿಮ್ಮ ಸಮ್ ಏನಿದೆ ರಾಂಗ್ ಆಗಿದೆ ಅಂತ ಅರ್ಥ. ಸೊ 2 ಕಡೆಗೆ ಆನ್ಸರ್ಸ್ x ಹಾಗೂ y ನ ಆನ್ಸರ್ ಸೇಮ್ ಬರ್ತಾ ಇದ್ರೆ ಮಾತ್ರ ಈ ಆನ್ಸರ್ ಏನು, ಈ ಕ್ವೆಶ್ಚನ್ ಗೆ ಸೊಲ್ಯೂಷನ್ 2 ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಈ ತರ ನೀವು ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ.